ಬೆಂಗಳೂರಲ್ಲಿ ಪತ್ನಿಗೆ ವಿಕೃತ ಸ್ವಾಮಿ ಪತಿ ಟಾರ್ಚರ್ ಅನ್ನು ಕೊಟ್ಟಿದ್ದಾನೆ. ಮೊದಲ ರಾತ್ರಿಯಲ್ಲೇ ವಿಕೃತ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಅಶ್ಲೀಲ ವಿಡಿಯೋ ತೋರಿಸಿ ಪೀಡಿಸ್ತಾ ಇದ್ದಂತೆ ಪಾಪಿ ಮಂಜಾ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಸಂತ್ರಸ್ತೆ. ನನ್ನನ್ನ ಸ್ನೇಹಿತನ ಜೊತೆ ಮಲಗುವಂತಿದ್ದಂತೆ ವಿಕೃತ ಸ್ವಾಮಿ. ರಿಪಬ್ಲಿಕ್ ಕನ್ನಡಕ್ಕೆ ವಿಕೃತ ಸ್ವಾಮಿ ಮಂಜುನಾಥ್ ಪತ್ನಿ ಮಾತನಾಡಿದ್ದಾರೆ. ಪತಿಯೊಬ್ಬ ವಿಕೃತವಾಗಿ ನಡೆದುಕೊಂಡ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂತದ್ದು. ಈ ಸಂಬಂಧವಾಗಿ ಸಾಕಷ್ಟು ಅಲಿಗೇಷನ್ ಕೂಡ ಬರ್ತಾ ಇದೆ. ಮತ್ತೆ ಆತನ ತಪ್ಪು ಏನು ಅನ್ನುವಂಥದ್ದು ಕೂಡ ಆ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈಗ ಸದ್ಯ ನಮ್ಮ ಆ ಒಂದು ಸಂತ್ರಸ್ತೆ ಮಹಿಳೆ ಏನಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಎಕ್ಸಾಕ್ಟ್ ಆಗಿ ಏನಾಗಿತ್ತು ಮೇಡಮ್? ಸರ್, ಏನೇನಿಲ್ಲ, ಮನೆಯಲ್ಲಿ 3 ತಿಂಗಳು ಚೆನ್ನಾಗೇ ಇದ್ವಿ. ಚೆನ್ನಾಗಿದ್ಮೇಲೆ ಏನ ಮಾಡ್ದ ಅಂದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬಾ ಅಸಹ್ಯವಾಗಿ ಬಿಹೇವ್ ಮಾಡ್ದ. ಒಬ್ಬ ಗಂಡನಾಗಿ ನೀನು ಎಂತಿ ಹತ್ರ ಹೇಗಿರ್ಬೇಕು ಆತರ ಬಿಹೇವ್ ಮಾಡೋಕೆ ಹೊರತು ಹೊರಗಡೆ ಹೋಗ್ಬಿಟ್ಟು ಮಾಡೋ ತರ ನಮ್ಮ ಹತ್ರ ಮಾಡಕ್ ಬಂದೆ ಅದು ಚೆನ್ನಾಗಿರಲ್ಲ. ನಾನು ಇವನ್ ಕೂಡ ನನ್ಗೆ ಹೇಳ್ದೆ, ಈ ತರ ಎಲ್ಲ ಬಿಹೇವ್ ಮಾಡಬೇಡ ಮಂಜು, ಇದು ತುಂಬಾ ಅಸಹ್ಯದ ಜೀವನ. ಗಂಡ ಹೆಂಡತಿ ಅಂದಾಗ ಇಬ್ರು ಖುಷಿಯಿಂದ ಇದ್ರೆ ಮಾತ್ರ ಅದು ಜೀವನ ಸೆಕ್ಷುವಲ್ ಚೆನ್ನಾಗಾಗೋದು. ಆ ಲೆವೆಲ್ಗೆ ಹೋಗ್ಬೇಡ ಅಂದ್ರೆ, ಇಲ್ಲ ನಾನು ಆ ತರನೇ ನನ್ನ ಫ್ರೆಂಡ್ಸ್ಗಳೆಲ್ಲ ಏನೋ ಸ್ವೈಪಿಂಗ್ ಅಂತ, ನನಗೆ ಗೊತ್ತಿಲ್ಲ ಅದೇನದು ಸ್ವೈಪಿಂಗ್, ವೈಫ್ ಸ್ವೈಪಿಂಗ್ ಅಂತ ನನಗೆ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾರಂತೆ, ಮಗ ನಮ್ಮೆಲ್ಲ ನಾವು ಈ ತರ ಮಾಡ್ತೀವಿ, ಅದನ್ನ ನೀನು ಕೂಡ ಪ್ರಯತ್ನ ಮಾಡು ಅಂತ. ಅದು ಯಾವನ್ ಸರ್ ಹೇಳೋದಕ್ಕೆ? ನಾನು ಹೇಳೋದು ಅವ್ರು ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀನ್ ನನ್ ಜೊತೆ ಬಂದು ಅಸಹ್ಯ ಬಿಹೇವ್ ಮಾಡಿದ್ರೆ ನಾನು ಅದು ಒಪ್ಕೊಳ್ಳಲ್ಲ. ನಾನು ಅವ್ರ ಅಪ್ಪ ಅಮ್ಮಂಗೆ ಹೇಳಿ ಇಂತ ಅಸಹ್ಯದ ಕೆಲಸ ಮಾಡ್ತಾವೆ ನಂಗೆ ಇಷ್ಟ ಆಗ್ತಿಲ್ಲ ಅಂತ. ಅವರು ಏನು ಫರ್ದರ್ ತಾಣ್ಲಿಲ್ಲ. ನೀನು ಮಾಡ್ಲೇಬೇಕು ಮೇಘ, ನೀನ್ ಪೀರಿಯಡ್ಸ್ ಅಲ್ಲಿ ಇದ್ರು ಮಲ್ಕೋಬೇಕು ಅಂದ್ರೆ ನಾನು ಅದು ಒಪ್ಕೊಳಕ್ ರೆಡಿ ಇರ್ಲಿಲ್ಲ. ಅಷ್ಟೇಳು ಮನೇಲಿ ಜಗಳ ಮಾಡ್ಕೊಂಡು ಹೊಟ್ಟೋದನು. ಮನೆ ಮುಂದೆ ಬಂದು ದೊಡ್ಡ ಜಗಳ ಮಾಡ್ದ. ಜಗಳ ಮಾಡಿದ್ದು ಯಾವ ಲೆವೆಲ್ಗೆ ಅಂದ್ರೆ ಇಡೀ 200 ಜನ ಕೂಡ ನೋಡಿದ್ರು ಅವ್ನು ಮಾಡಿದ್ದು. ಹೆಂಗೆ ಅಂದ್ರೆ ತಲೆ ಹಿಡಿಕರು ದುಡ್ಡು ಮಾಡ್ಕೊಂತಿದ್ದೀರಾ ಅಂತ. ನನ್ ಗೊತ್ತಿಲ್ಲ, ನಾನು 5 ವರ್ಷದಿಂದ ಒಂದೇ ಕಂಪ್ನಿ ವರ್ಕ್ ಮಾಡ್ತಿದ್ದೀನಿ. ನಾನ್ ದುಡ್ದು ನಾವು ನೋಡ್ಕೊಂತಿರೋದ್ ಬಿಟ್ಟು ಅವ್ನು ಬಂದು ನಾನು ನೋಡ್ಕೊಂತಿಲ್ಲ. ಅವ್ನು ಹೇಳಿದ ನಾನು ಗೋಲ್ಡ್ ಕೊಡಿಸ್ತೆ ಅದ್ ಕೊಡಿಸ್ತೆ ಅಂತ. ನಾನು ವಿತ್ ಸ್ಟೇಟ್ಮೆಂಟ್ ಇದೆ, ವಿತ್ ಡಾಕ್ಯುಮೆಂಟ್ಸ್ ಇದೆ, ನಾನು ಕೊಡ್ತೀನಿ. ಆದ್ರೆ ನಾನು ಎಲ್ಲೂ ಅವ್ನಿಗೆ ಮುಚ್ಚುಮರೆ ಮಾಡಿ ನಾನು ಮದ್ವೆ ಆಗಿಲ್ಲ ಸರ್. ಫಸ್ಟ್ ಡೈವರ್ಸ್ ಆಗಿರೋದು ಅವನಿಗೂ ಗೊತ್ತು, ಸೆಕೆಂಡ್ ಡೈವರ್ಸ್ ಆಗಿರೋದು ಕೂಡ ಅವನಿಗೂ ಗೊತ್ತು. ಅದು ಸೆಕೆಂಡ್ ಡೈವರ್ಸ್ ಆಗಕ್ಕೂ ಕಾರಣ ಮೇನ್ ಇವನೇ. ಮೇಡಮ್, ಈಗ ನಗ್ನವಾಗಿ ಆತ ನಿಂತ್ಕೊಂಡು ಬೇರೆ ಹುಡುಗಿಯರ ಜೊತೆ ಕೂಡ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅದು ನಿಜ ಅಂದ್ರೆ ಸರ್ ಏನ್ ಗೊತ್ತಾನು, ಹೊರಗಡೆ ಹುಡುಗಿರ್ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಇದನ್ನೆಲ್ಲ ತೋರ್ಸೋದು, ಕೆಳಗಡೆ ಸಣ್ಣ ಚಡ್ಡಿ ಹಾಕೊಂಡ್ಬಿಟ್ಟು ಜನ ನೋಡ್ತಿದ್ರೆ ಟಾಯ್ಲೆಟ್ ಬೇಕು ಅಂತ ಅವ್ರ ಕಡೆ ಶೋ ಮಾಡಿ ತೋರ್ಸೋದು, ಈ ತರ ಎಲ್ಲ ಅಸಹ್ಯ ತುಂಬಾ ಮಾಡ್ತಾರೆ. ಮತ್ತೆ ಯಾವ್ದೋ ಒಂದು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದೀವಿ, ಅಲ್ಲೂ ಅಷ್ಟೇ ಡ್ಯಾನ್ಸ್ ಹಾಡೋ ಅಂದ್ರೆ ಹುಡುಗಿರಿಗೆ ಹೋಗಿ ತಪ್ಕೊಂಡು ಇದೆಲ್ಲ ಅದಿದೆ. ನನ್ನ ಹತ್ರ ಸಿಗ್ಲಿಲ್ಲ ವಿಡಿಯೋ, ನಿಜವಾಗ್ ತೋರಿಸ್ತೀನಿ. ಇರೋರೆಲ್ಲ ಟ್ರಿಗರ್ ಆಗೋಗ್ಬಿಟ್ರು ಇವ್ರ ಮೇಲೆ. ಮತ್ತೆ ಬಾಯಿ ತಗುರೆ ಅಮ್ಮ ಅಕ್ಕ ಕೆಟ್ಟ ಮಾತು, ಅವನು ಯಾವುದೂ ಒಳ್ಳೆತನದಲ್ಲಿ ಮಾತಾಡಲ್ಲ ಅವನು. ಈಗ ಮದ್ವೆಗೆ ಮುಂಚೆ ಇದೆಲ್ಲ ಕೂಡ ಗೊತ್ತಿರ್ಲಿಲ್ವಾ ನಿಮ್ಗೆ? ಅವಾಗ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದ? ಅವ್ನು ಯಾವತ್ತೂ ಈ ಬಿಹೇವಿಯರ್ ನನಗೆ ತೋರ್ಸೇ ಇಲ್ಲ ಸರ್, ಸತ್ಯವಾಗ್ಲು. ನಾನು ನನ್ನ ಕಡೆ ಮಂಜು ಪಾಪ ನಿಜ ಈ ತರಾನೇ ಒಳ್ಳೆಯವನೇ ಇರ್ಬೇಕು ಅಂತ. ಬಟ್ ಆದ್ರೆ ಯಾವಾಗ ಈ ಸೆಕೆಂಡ್ ಮ್ಯಾರೇಜ್ ಆಗಿ ಡೈವರ್ಸ್ ಆಗ್ಬೇಕಾದ್ರೆ ನನಗೆ ಅವನು ಮೇಘ ನಿನಗೆ ಸಪೋರ್ಟಿವ್ ಆಗಿ ನಿಲ್ತೀನಿ ಅಂತ. ಇವನ್ ಅಲ್ಲಿ ಸ್ಟೇಷನ್ಗೆ ಹೋದಾಗ್ಲೂ ಕೂಡ ಸ್ವಲ್ಪ ಅವರು ಅವ್ನ ನಾಗರಾಜ್ ಅನ್ನೋನ್ ಮೇಲೆ ಇದನ್ನ ತಾಂಡ್ಬೇಕಾದ್ರೆ ಪಾಪ ಅವ್ನು ಬಂದು ಸಪೋರ್ಟ್ ಮಾಡ್ದ. ಏನಂತ ಹೇಳ್ಬಿಟ್ಟು ನಾನು ನಿಮ್ಗೆ ನಲ್ಪಾಡಿಂದ ಫೋನ್ ಮಾಡಿಸಿ ಇದ್ ಮಾಡಿಸ್ತೀನಿ ಅದ್ ಮಾಡಿಸ್ತೀನ, ಇಲ್ಲಿ ಪಾಪ ಏನೋ ಹೆಲ್ಪ್ ಮಾಡ್ತಾವನೆ ಬಿಡು ಅಂತ ನಾನು ಸಾಫ್ಟ್ ಕಾರ್ನರ್ ತೋರಿಸ್ತೆ. ಬಟ್ ಅದೇ ಸಾಫ್ಟ್ ಕಾರ್ನರ್ ಇವತ್ತು ನನ್ನ ಲೈಫಿಗೆ ಹೊಡಿತು. ಈಗ ಕೊನೆಯದಾಗಿ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ಅವರು ಕೂಡ ಅಶ್ಲೀಲವಾಗಿ ಒಂದಷ್ಟು ಫೋಟೋಸ್ಗಳನ್ನು ಎಡಿಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ನೀವೇ ಹೇಳ್ಕೊಂಡ್ರಿ. ಈ ರೀತಿಯಾಗಿ ಮುಂದೆ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಸರ್? ಇದು ಯಾವ ಮಟ್ಟಿಗೆ ನಿಲ್ಲುತ್ತೆ ನಂಗೆ ಗೊತ್ತಿಲ್ಲ. ನಾನು ಸತ್ಯವಾಗ್ಲೂ ಓಪನ್ ಆಗಿ ಹೇಳ್ತೀನಿ, ಇವತ್ತೆಲ್ಲ ಇಷ್ಟೊಂದು ವಿಡಿಯೋಸ್ಗಳು ನೋಡಾದ್ಮೇಲೆ ನನಗೆ ಯಾವ್ದು ನಂಬಿಕೆ ಇಲ್ಲ ನಾನು ಏನ್ ಬಂದ್ ಮಾಡ್ತಾನೆ ಮನೆ ಮುಂದೆ ಅಂತ. ನೋಡೋಣ, ನನ್ಗೆ ಆದಷ್ಟು ನಾನು ಫೈಟ್ ಕೊಡ್ತೀನಿ. ಯಾಕೆಂದ್ರೆ ನನ್ನ ವಿತ್ ಪ್ರೂಫ್ ಇದೆ, ನಾನು ಸುಳ್ಳು ಮೋಸ ಮಾಡಿ ಯಾರು ಮದ್ವೆ ಆಗಿಲ್ಲ. ನೋಡೋಣ ಸರ್, ಕೋರ್ಟ್ ಮೂಲಕದಲ್ಲಿ ಎಲ್ಲಿ ತನಕ ಹೋಗೋದು ಅಲ್ಲಿ ತನಕ ನಾನು ಫೈಟ್ ಕೊಡ್ತೀನಿ ಸರ್. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ ಪತ್ನಿಗೆ ವಿಕೃತ ಸ್ವಾಮಿ ಪತಿ ಟಾರ್ಚರ್ ಅನ್ನು ಕೊಟ್ಟಿದ್ದಾನೆ. ಮೊದಲ ರಾತ್ರಿಯಲ್ಲೇ ವಿಕೃತ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಅಶ್ಲೀಲ ವಿಡಿಯೋ ತೋರಿಸಿ ಪೀಡಿಸ್ತಾ ಇದ್ದಂತೆ ಪಾಪಿ ಮಂಜಾ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಸಂತ್ರಸ್ತೆ. ನನ್ನನ್ನ ಸ್ನೇಹಿತನ ಜೊತೆ ಮಲಗುವಂತಿದ್ದಂತೆ ವಿಕೃತ ಸ್ವಾಮಿ. ರಿಪಬ್ಲಿಕ್ ಕನ್ನಡಕ್ಕೆ ವಿಕೃತ ಸ್ವಾಮಿ ಮಂಜುನಾಥ್ ಪತ್ನಿ ಮಾತನಾಡಿದ್ದಾರೆ. ಪತಿಯೊಬ್ಬ ವಿಕೃತವಾಗಿ ನಡೆದುಕೊಂಡ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂತದ್ದು. ಈ ಸಂಬಂಧವಾಗಿ ಸಾಕಷ್ಟು ಅಲಿಗೇಷನ್ ಕೂಡ ಬರ್ತಾ ಇದೆ. ಮತ್ತೆ ಆತನ ತಪ್ಪು ಏನು ಅನ್ನುವಂಥದ್ದು ಕೂಡ ಆ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈಗ ಸದ್ಯ ನಮ್ಮ ಆ ಒಂದು ಸಂತ್ರಸ್ತೆ ಮಹಿಳೆ ಏನಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಎಕ್ಸಾಕ್ಟ್ ಆಗಿ ಏನಾಗಿತ್ತು ಮೇಡಮ್?
ಸರ್ ಏನೇನಿಲ್ಲ, ಮನೇಲಿ 3 ತಿಂಗಳು ಚೆನ್ನಾಗೇ ಇದ್ವಿ. ಚೆನ್ನಾಗಿದ್ಮೇಲೆ ಏನ ಮಾಡ್ದ ಅಂದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬಾ ಅಸಹ್ಯವಾಗಿ ಬಿಹೇವ್ ಮಾಡ್ದ. ಒಬ್ಬ ಗಂಡನಾಗಿ ನೀನು ಎಂತಿ ಹತ್ರ ಹೇಗಿರ್ಬೇಕು ಆ ತರ ಬಿಹೇವ್ ಮಾಡೋಕೆ ಹೊರತು ಹೊರಗಡೆ ಹೋಗ್ಬಿಟ್ಟು ಮಾಡೋ ತರ ನಮ್ಮ ಹತ್ರ ಮಾಡಕ್ ಬಂದದ್ದು ಚೆನ್ನಾಗಿರಲ್ಲ. ನಾನು ಇವನ್ ಕೂಡ ನನ್ಗೆ ಹೇಳ್ದೆ, ಈ ತರ ಎಲ್ಲ ಬಿಹೇವ್ ಮಾಡ್ಬೇಡ ಮಂಜು, ಇದು ತುಂಬಾ ಅಸಹ್ಯದ ಜೀವನ. ಗಂಡ ಎಂತಿ ಅಂದಾಗ ಇಬ್ರು ಖುಷಿಯಿಂದ ಇದ್ರೆ ಮಾತ್ರ ಅದು ಜೀವನ ಸೆಕ್ಷುವಲ್ ಚೆನ್ನಾಗಾಗೋದು. ಆ ಲೆವೆಲ್ಗೆ ಹೋಗ್ಬೇಡ ಅಂದ್ರೆ, ಇಲ್ಲ ನಾನು ಆ ತರನೇ ನನ್ನ ಫ್ರೆಂಡ್ಸ್ಗಳೆಲ್ಲ ಏನೋ ಸ್ವೈಪಿಂಗ್ ಅಂತ, ನನಗೆ ಗೊತ್ತಿಲ್ಲ ಅದೇನದು ಸ್ವೈಪಿಂಗ್, ವೈಫ್ ಸ್ವೈಪಿಂಗ್ ಅಂತ ನನಗೆ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾರಂತೆ, ಮಗ ನಮ್ಮೆಲ್ಲ ನಾವ್ ಈ ತರ ಮಾಡ್ತೀವಿ, ಅದನ್ನ ನೀನು ಕೂಡ ಪ್ರಯತ್ನ ಮಾಡು ಅಂತ. ಅದು ಯಾವನ್ ಸರ್ ಹೇಳೋದಕ್ಕೆ? ನಾನು ಹೇಳೋದು ಅವ್ರು ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀನ್ ನನ್ ಜೊತೆ ಬಂದು ಅಸಹ್ಯ ಬಿಹೇವ್ ಮಾಡಿದ್ರೆ ನಾನು ಅದು ಒಪ್ಕೊಳಲ್ಲ. ನಾನು ಅವ್ರ ಅಪ್ಪ ಅಮ್ಮಂಗೆ ಹೇಳಿ ಇಂತ ಅಸಹ್ಯದ ಕೆಲಸ ಮಾಡ್ತಾವನೆ, ನಂಗೆ ಇಷ್ಟ ಆಗ್ತಿಲ್ಲ ಅಂತ. ಅವರು ಏನು ಫರ್ದರ್ ತಾಣ್ಲಿಲ್ಲ. ನೀನು ಮಾಡ್ಲೇಬೇಕು ಮೇಘ, ನೀನ್ ಪೀರಿಯಡ್ಸ್ ಅಲ್ಲಿ ಇದ್ರು ಮಲ್ಕೋಬೇಕು ಅಂದ್ರೆ ನಾನು ಅದು ಒಪ್ಕೊಳಕ್ ರೆಡಿ ಇರ್ಲಿಲ್ಲ. ಅಷ್ಟೇ ಹೇಳೋದು, ಮನೇಲಿ ಜಗಳ ಮಾಡ್ಕೊಂಡು ಹೊಟ್ಟೋದನು. ಮನೆ ಮುಂದೆ ಬಂದು ದೊಡ್ಡ ಜಗಳ ಮಾಡ್ದ. ಜಗಳ ಮಾಡಿದ್ದು ಯಾವ ಲೆವೆಲ್ಗೆ ಅಂದ್ರೆ ಇಡೀ 200 ಜನ ಕೂಡ ನೋಡಿದ್ರು ಅವ್ನು ಮಾಡಿದ್ದು. ಹೆಂಗೆ ಅಂದ್ರೆ ತಲೆ ಹಿಡಿಕರು ದುಡ್ಡು ಮಾಡ್ಕೊಂತಿದ್ದೀರಾ ಅಂತ. ನನ್ ಗೊತ್ತಿಲ್ಲ, ನಾನು 5 ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಾನ್ ದುಡ್ದು ನಾವು ನೋಡ್ಕೊಂತಿರೋದು ಬಿಟ್ಟು ಅವ್ನು ಬಂದು ನಾನು ನೋಡ್ಕೊಂತಿಲ್ಲ. ಅವ್ನು ಹೇಳಿದ ನಾನು ಗೋಲ್ಡ್ ಕೊಡಿಸ್ತೆ ಅದ್ ಕೊಡಿಸ್ತೆ ಅಂತ. ನಾನು ವಿತ್ ಸ್ಟೇಟ್ಮೆಂಟ್ ಇದೆ, ವಿತ್ ಡಾಕ್ಯುಮೆಂಟ್ಸ್ ಇದೆ, ನಾನು ಕೊಡ್ತೀನಿ. ಆದ್ರೆ ನಾನು ಎಲ್ಲೂ ಅವ್ನಿಗೆ ಮುಚ್ಚುಮರೆ ಮಾಡಿ ನಾನು ಮದ್ವೆ ಆಗಿಲ್ಲ ಸರ್. ಫಸ್ಟ್ ಡೈವರ್ಸ್ ಆಗಿರೋದು ಅವನಿಗೂ ಗೊತ್ತು, ಸೆಕೆಂಡ್ ಡೈವರ್ಸ್ ಆಗಿರೋದು ಕೂಡ ಅವನಿಗೂ ಗೊತ್ತು. ಅದು ಸೆಕೆಂಡ್ ಡೈವರ್ಸ್ ಆಗಕ್ಕೂ ಕಾರಣ ಮೇನ್ ಇವನೇ. ಮೇಡಮ್, ಈಗ ನಗ್ನವಾಗಿ ಆತ ನಿಂತ್ಕೊಂಡು ಬೇರೆ ಹುಡುಗಿಯರ ಜೊತೆ ಕೂಡ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಿಜಕ್ಕೂ ಅದು ನಿಜಾನ? ಅಂದ್ರೆ ಸರ್ ಏನ್ ಗೊತ್ತಾನು, ಹೊರಗಡೆ ಹುಡುಗಿರ್ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಇದನ್ನೆಲ್ಲ ತೋರ್ಸೋದು, ಕೆಳಗಡೆ ಸಣ್ಣ ಚಡ್ಡಿ ಹಾಕೊಂಡ್ಬಿಟ್ಟು ಇನ್ನೊಂದು ಜನ ನೋಡ್ತಿದ್ರೆ ಟಾಯ್ಲೆಟ್ ಬೇಕು ಅಂತ ಅವ್ರ ಕಡೆ ಶೋ ಮಾಡಿ ತೋರ್ಸೋದು, ಈ ತರ ಎಲ್ಲ ಅಸಹ್ಯ ತುಂಬಾ ಮಾಡ್ತಾರೆ. ಮತ್ತೆ ಯಾವ್ದೋ ಒಂದು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದೀವಿ, ಅಲ್ಲೂ ಅಷ್ಟೇ ಡ್ಯಾನ್ಸ್ ಹಾಡೋ ಅಂದ್ರೆ ಹುಡುಗಿರಿಗೆ ಹೋಗಿ ತಪ್ಕೊಂಡು ಮುತ್ಕೊಡೋದು, ತಪ್ಕೊಳೋದು, ಇದೆಲ್ಲ ಅದಿದೆ. ನನ್ನ ಹತ್ರ ಸಿಗ್ಲಿಲ್ಲ ವಿಡಿಯೋ, ನಿಜವಾಗ್ಲೂ ತೋರಿಸ್ತೀನಿ. ಇರೋರೆಲ್ಲ ಟ್ರಿಗರ್ ಆಗೋಗ್ಬಿಟ್ರು ಇವ್ರ ಮೇಲೆ. ಮತ್ತೆ ಬಾಯಿ ತೆಗುರೆ ಅಮ್ಮ ಅಕ್ಕ ಕೆಟ್ಟ ಮಾತು, ಅವನು ಯಾವುದೂ ಒಳ್ಳೆತನದಲ್ಲಿ ಮಾತಾಡಲ್ಲ ಅವನು. ಈಗ ಮದ್ವೆ ಮುಂಚೆ ಇದೆಲ್ಲ ಕೂಡ ಗೊತ್ತಿರ್ಲಿಲ್ವಾ ನಿಮ್ಗೆ? ಅವಾಗ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದ? ಅವ್ನು ಯಾವತ್ತೂ ಈ ಬಿಹೇವಿಯರ್ ನನ್ನ ತೋರ್ಸೇ ಇಲ್ಲ ಸರ್. ಸತ್ಯವಾಗ್ಲು ನಾನು ನನ್ನ ಕಡೆ ಮಂಜು ಪಾಪ ನಿಜ ಈ ತರಾನೇ ಒಳ್ಳೆಯವನೇ ಇರ್ಬೇಕು ಅಂತ. ಬಟ್ ಆದ್ರೆ ಯಾವಾಗ ಈ ಸೆಕೆಂಡ್ ಮ್ಯಾರೇಜ್ ಆಗಿ ಡೈವರ್ಸ್ ಆಗ್ಬೇಕಾದ್ರೆ ನನಗೆ ಅವನು ಮೇಘ ನಿನಗೆ ಸಪೋರ್ಟಿವ್ ಆಗಿ ನಿಲ್ತೀನಿ ಅಂತ. ಇವನ್ ಅಲ್ಲಿ ಸ್ಟೇಷನ್ಗೆ ಹೋದಾಗ್ಲೂ ಕೂಡ ಸ್ವಲ್ಪ ಅವರು ಅವ್ನ ನಾಗರಾಜ್ ಅನ್ನೋನ್ ಮೇಲೆ ಇದನ್ನ ತಾಂಡ್ಬೇಕಾದ್ರೆ ಪಾಪ ಅವ್ನು ಬಂದು ಸಪೋರ್ಟ್ ಮಾಡ್ದ. ಏನಂತ ಹೇಳ್ಬಿಟ್ಟು, ನಾನು ನಿಮ್ಗೆ ನಲ್ಪಾಡಿಂದ ಫೋನ್ ಮಾಡಿಸಿ ಇದ್ ಮಾಡಿಸ್ತೀನಿ ಅದ್ ಮಾಡಿಸ್ತೀನ, ಇಲ್ಲಿ ಪಾಪ ಏನೋ ಹೆಲ್ಪ್ ಮಾಡ್ತಾವನೆ ಬಿಡು ಅಂತ ನಾನು ಸಾಫ್ಟ್ ಕಾರ್ನರ್ ತೋರಿಸ್ದೆ. ಬಟ್ ಅದೇ ಸಾಫ್ಟ್ ಕಾರ್ನರ್ ಇವತ್ತು ನನ್ನ ಲೈಫಿಗೆ ಹೊಡಿತು. ಈಗ ಕೊನೆಯದಾಗಿ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ಅವರು ಕೂಡ ಅಶ್ಲೀಲವಾಗಿ ಒಂದಷ್ಟು ಫೋಟೋಸ್ಗಳನ್ನು ಎಡಿಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ನೀವೇ ಹೇಳ್ಕೊಂಡ್ರಿ. ಈ ರೀತಿಯಾಗಿ ಮುಂದೆ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಸರ್? ಇದು ಯಾವ ಮಟ್ಟಿಗೆ ನಿಲ್ಲುತ್ತೆ ನಂಗೆ ಗೊತ್ತಿಲ್ಲ. ನಾನು ಸತ್ಯವಾಗ್ಲೂ ಓಪನ್ ಆಗಿ ಹೇಳ್ತಿದ್ದೀನಿ. ಇವತ್ತೆಲ್ಲ ಇಷ್ಟೊಂದು ವಿಡಿಯೋಸ್ಗಳು ನೋಡಾದ್ಮೇಲೆ ನನಗೆ ಯಾವ್ದು ನಂಬಿಕೆ ಇಲ್ಲ ನಾನು ಏನ್ ಬಂದ್ ಮಾಡ್ತಾನೆ ಮನೆ ಮುಂದೆ ಅಂತ. ನೋಡೋಣ, ನನ್ಗೆ ಆದಷ್ಟು ನಾನು ಫೈಟ್ ಕೊಡ್ತೀನಿ. ಯಾಕಂದ್ರೆ ನನ್ನ ವಿತ್ ಪ್ರೂಫ್ ಇದೆ, ನಾನು ಸುಳ್ಳು ಮೋಸ ಮಾಡಿ ಯಾರು ಮದ್ವೆ ಆಗಿಲ್ಲ. ನೋಡೋಣ ಸರ್, ಕೋರ್ಟ್ ಮೂಲಕದಲ್ಲಿ ಎಲ್ಲಿ ತನಕ ಹೋಗೋದು ನಿಲ್ಲಿತ್ತು ಅಲ್ಲಿ ತನಕ ನಾನು ಫೈಟ್ ಕೊಡ್ತೀನಿ ಸರ್. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ ಪತ್ನಿಗೆ ವಿಕೃತ ಕಾಮಿಪತಿ ಟಾರ್ಚರ್ ಅನ್ನು ಕೊಟ್ಟಿದ್ದಾನೆ. ಮೊದಲ ರಾತ್ರಿಯಲ್ಲೇ ವಿಕೃತ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಅಶ್ಲೀಲ ವಿಡಿಯೋ ತೋರಿಸಿ ಪೀಡಿಸ್ತಾ ಇದ್ದಂತೆ